ಸನ್ಮಾನ್ಯ ಡಾಕ್ಟರ್ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾ ಇವರಿಗೆ ನಮ್ಮ ಊರಿನ ಮಂದಿಯ ಅಭಿನಂದನೆ. ಗೌರವಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ನಾವು ಅವರ ಉದ್ಘಾಟನಾ ಭಾಷಣವನ್ನು ಕೇಳಲಿದ್ದೇವೆ. ಮೂಡಂಬೈಲಿನ ಜನತೆ, ಈ ಶಾಲೆಯ ಮೇಲಿನ ಪ್ರೀತಿಯಲ್ಲಿ ನೀವು ಕೊಟ್ಟಿರುವಂತಹ ಕೊಡುಗೆಗೆ ಕೃತಜ್ಞತಾಪೂರ್ವಕವಾಗಿ ಸಣ್ಣ ರೀತಿ ದೊಡ್ಡ ಗೌಜಿ ಗೌರವ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿಯವರಿಗೆ, ಆದ್ರೂ ಪ್ರೀತಿಯ ದ್ಯೋತಕವಾಗಿ ನಿಸ್ತಾ ಇದ್ದಾರೆ. ಶತಮಾನವನ್ನು ಕಂಡಂತ ಈ ಮೂಡಂಬೈಲು ಪ್ರೌಢ ಶಾಲೆಗೆ ನೂತನ ರಂಗಮಂದಿರ ನಿರ್ಮಿಸುವರೆ ನಮ್ಗೆ ತುಂಬಾ ಆರ್ಥಿಕವಾಗಿ ಸಹಕರಿಸಿದಂತ ಮಹನೀಯರು, ದಾನಶೂರ ಕರ್ಣ, ಅದೆಷ್ಟೋ ಆಸಕ್ತರ ಬದುಕಿಗೆ ದೀಪವಾದಂತಹ ನಮ್ಮೆಲ್ಲರ ಪ್ರೀತಿಯ ತಮ್ಮ ಶಾಲೆಯಲ್ಲಿ ಶತಮಾನೋತ್ಸವವನ್ನು ಆಚರಿಸಿ ಊರಿಗೆ ಮಾದರಿಯನ್ನಾಗಿಸಿದಂತ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರನ್ನು ಗೌರವಿಸುವ ತಕ್ಷಣ ಎರಡನೇ ಅವಧಿಗೆ ಶಾಸಕರಾಗಿ ಆಯ್ಕೆಯಾದಂತ ನಮ್ಮ ಪ್ರೀತಿಯ ಎ.ಕೆ.ಎಂ. ಅಶ್ರಫ್ ಹಾಗೂ ಎಲ್ಲ ಅತಿಥಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಮ್ಮ ಈ ರಂಗಮಂದಿರದ ನಿರ್ಮಾಣದ ರೂವಾರಿ ಸನ್ಮಾನ್ಯ ಡಾಕ್ಟರ್ ಸದಾಶಿವ ಶೆಟ್ಟರು ನಮ್ಮೊಂದಿಗೆ ತಮ್ಮ ಅಭಿಮಾನದ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇನೆ. ಎಲ್ಲಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಆತ್ಮೀಯ ಬಂಧುಗಳಾದ ಶ್ರೀಮಾನ್ ಅಶ್ರಫ್ ಅವರು ಈಗಾಗಲೇ ಬಹಳ ಒಳ್ಳೊಳ್ಳೆ ಮಾತನಾಡಿ ಈಗ ಹೋಗ್ತಾ ಇದ್ದಾರೆ. ಸೊ ಅವರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಉಂಟು. ಜೋಕ್ಲೆ ಎಂಚಿಕೆಯಲ್ಲಿ ಭಾಷಣ ಮಾಡ್ಕೊಂಡ ಎಂಚಿಕೆಯಲ್ಲಿ ಇವತ್ತು ಮಕ್ಕಳು ಬಹಳ ಕಡಿಮೆ ಇದ್ದಾರೆ. ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಮತ್ತೆ ಮಕ್ಕಳ ಪೇರೆಂಟ್ಸ್ ಎಲ್ಲ ಇದ್ದಾರೆ, ಕಾಣ್ತಾ ಉಂಟು. ಇವತ್ತಿನ ದಿನ ವಿಶೇಷವಾಗಿ ಸರಕಾರಿ ಪ್ರೌಢಶಾಲೆ ಮೂಡಂಬೈಲಿನ ಒಂದು ಮಹತ್ತರವಾದ ಒಂದು ದಿನ. ಯಾಕಂದ್ರೆ ಶತಮಾನೋತ್ಸವದ ಸಂದರ್ಭ ಈಗ ನಡೀತಾ ಉಂಟು. ಇದರಲ್ಲಿ ಒಂದು ರಂಗಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಉಂಟು. ವಿಶೇಷವಾಗಿ ಆ ಬಗ್ಗೆ ಹೇಳುವುದಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂದ್ರೆ ಮೂಡಂಬೈಲು ಶಾಲೆ ನನಗೆ ಅತಿ ಹತ್ತಿರವಾದಂತಹ ಶಾಲೆ, ಬಹಳ ದೂರ ಏನಿಲ್ಲ. ನಾವು ಕುಳೂರು ಶಾಲೆಯವರು. ಇದರ ಸಮಕಾಲೀನವಾಗಿರುವಂತಹ ಕುಳೂರು ಶಾಲೆ, ಅದು ಸರ್ಕಾರಿ ಕುಳೂರು ಶಾಲೆ. ಅಲ್ಲಿಯೂ ಇತ್ತೀಚೆಗೆ ಕೆಲವೇ ಒಂದೆರಡು ವರ್ಷಗಳ ಹಿಂದೆ ಶತಮಾನೋತ್ಸವ ಆಗಿದೆ, ಆಚರಣೆ ಮಾಡಿದ್ದೇವೆ. ಅದರಲ್ಲಿಯೂ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಈಗ ಸದ್ಯ ನಮ್ದು ಇದು ಜೋಡಿ ಇದ್ದಾಗ ಕುಳೂರಿನ ಶಾಲೆ ಮತ್ತು ಮೂಡಂಬೈಲು ಶಾಲೆ ಇದು ನಮ್ಗೆ ಬಹಳ ಹತ್ತಿರದ್ದು. ಮಧ್ಯೆ ಇರುವುದೊಂದು ಗುಡ್ಡೆ ಮಾತ್ರ, ಅಷ್ಟು ಹತ್ತಿರ. ಸೊ ಆಗಿರುವಾಗ ಈ ವಿಶೇಷವಾದಂತಹ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಉದ್ಘಾಟನೆಯಾದಂತಹ ರಂಗಮಂದಿರ, ಅದರಲ್ಲಿ ನನ್ನದೊಂದು ಸಣ್ಣ ಕೊಡುಗೆ ನನ್ನದು ಮಾಡಿದ್ದೇನೆ. ಅದಕ್ಕೆ ಬಹಳ ಸಂತೋಷದಿಂದ ಮಾಡಿದ್ದೇನೆ. ಏನು ಯಾರ್ದು ಪ್ರೆಷರ್ ಏನಿಲ್ಲ, ಬಹಳ ಸಂತೋಷವಾಗಿ ಮಾಡಿದಂತ ಒಂದು ವಿಚಾರ. ಅದರಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಬಹಳಷ್ಟು ಗಣ್ಯಾತಿ ಗಣ್ಯರೆಲ್ಲ ವೇದಿಕೆಯಲ್ಲಿ ಇದ್ದಾರೆ. ಊರಿನ ಎಲ್ಲ ನೀವು ಶಾಲೆಯ ಅಭಿಮಾನಿಗಳು, ನೆರೆಕರೆಯವರು, ನನ್ನ ಆತ್ಮೀಯ ಬಂಧುಗಳು ಎಲ್ಲ ಬಂದು ಸೇರಿದ್ದೀರಿ. ಈ ಶಾಲೆಯಲ್ಲಿ ಕೆಲವರೆಲ್ಲ ಕಲಿತವರೇ ಇರ್ಬೋದು, ಕೆಲವು ಮಕ್ಕಳು ಈಗ ಕಲಿತಾ ಇರುವವರಿದ್ದಾರೆ. ಹೆಚ್ಚಾಗಿ ನಾನು ಮಾತಾಡಬೇಕಾಗಿಲ್ಲ, ಯಾಕಂದ್ರೆ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಬಹಳಷ್ಟು ವಿಚಾರ ಹೆಡ್ ಮಿಸ್ಟ್ರೆಸ್ ಅವರು ಹೇಳಿದ್ದಾರೆ. ಹಾಗೆಯೇ ನನ್ನ ಆತ್ಮೀಯರಾದ ದಾಮೋದರ ಶೆಟ್ಟರು ಪ್ರಾಸ್ತಾವಿಕ ನುಡಿಯಲ್ಲಿ ಬಹಳಷ್ಟು ವಿಚಾರ ನೀವು ಹಂಚಿದ್ದೀರಿ. ಆದ್ದರಿಂದ ಶಾಲೆಯ ಬಗ್ಗೆ ನಾನು ಹೇಳುವಂತ ವಿಚಾರ ಏನೂ ಇಲ್ಲ. ಸೊ ಶಾಲೆಯ ಬಗ್ಗೆ ಏನು ಹೇಳಬೇಕು, ಶಾಲೆಯ ವಿಶೇಷತೆ, ವಿದ್ಯಾಭ್ಯಾಸದ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಎಲ್ರಿಗೂ ತಿಳಿದ ವಿಚಾರ. ಈಗ ನಾನು ವೈಯಕ್ತಿಕವಾಗಿ ನನ್ನದೇ ನೋಡಿದ್ರೆ ಏನೇನು ನಾನು ಜೀವನದಲ್ಲಿ ಸಾಧನೆ ಮಾಡಿದ್ದೇನೋ ಅದಕ್ಕೆ ವಿದ್ಯಾಭ್ಯಾಸವೇ ಕಾರಣ, ಬೇರೆ ಏನು ಅಲ್ಲ. ವಿದ್ಯಾಭ್ಯಾಸವೇ ಕಾರಣ. ಎವ್ರಿಥಿಂಗ್ ಬಿಕಾಸ್ ಆಫ್ ಎಜುಕೇಶನ್. ಎಜುಕೇಶನ್ ನ ಪ್ರಾಮುಖ್ಯತೆ ಏನಿದೆ
ಅದನ್ನು ಮನಗಂಡು 100 ವರ್ಷದ ಹಿಂದೆ ನಮ್ಮ ಯಾರೋ ಹಿರಿಯರು, ಈಗ ಇಲ್ಲಿ ನಮ್ಮ ಆತ್ಮೀಯರಾದ ನನ್ನ ಟೀಚರ್ ಇದ್ದಾರೆ, ಮಾಸ್ಟರ್ ಇದ್ದಾರೆ, ಗುರುಗಳಿದ್ದಾರೆ, ಈ ವಯಸ್ಸಿನಲ್ಲೂ ಕೂಡ ಬಂದವರು ಕೂತಿದ್ದಾರೆ. ಅವರು ನನಗೆ ಕಲಿಸಿದವರು ಶಿವರಾಮ ಪದಕಣ್ಣಯ್ಯವರು. ಅವರ ಫ್ಯಾಮಿಲಿಯ ಈ ಶಾಲೆಗೆ ಕೊಟ್ಟಂತ ಕೊಡುಗೆ ಅಪಾರ. ಅವರಿಗೆ ಒಂದು ದೊಡ್ಡ ಕೈ ಚಪ್ಪಾಳೆ ಮಾಡಬೇಕು. ಎಲ್ಲರೂ ಕೈ ಚಪ್ಪಾಳೆ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು. ಸ್ವಲ್ಪ ಕೈ ಚಪ್ಪಾಳೆ ಹೊಡೆಯಿರಿ ಶಿವರಾಮ ಪದಕಣ್ಣಯ್ಯ ಅವರಿಗೆ. ಅವರ ಪಿತಾಮಹ ಕೃಷ್ಣರಾವ್ ನಾರಾಯಣ ಕೃಷ್ಣ ಒಂದೇ ಅಲ್ಲ, ನಾರಾಯಣ ಶಾಸ್ತ್ರಿಯವರಿಗೆ ದೊಡ್ಡ ಒಂದು ನಮಸ್ಕಾರ. ಯಾಕಂದ್ರೆ ಆ ಕಾಲದಲ್ಲಿ 100 ವರ್ಷದ ಹಿಂದೆ 1 ಎಕರೆ ಜಾಗೆಯನ್ನು ಶಾಲೆಗೆ ಕೊಟ್ಟಂತ ನಿಮ್ಮ ಸೇವೆ, ಆಮೇಲೆ ಹೈಸ್ಕೂಲ್ ಆಗುವಾಗ ಒಂದು 2 ಎಕರೆ ಜಾಗೆ ಮೇಲೆ ಅದು ಅವರದೇ ಫ್ಯಾಮಿಲಿಯವರು ಕೊಟ್ಟಂತ ಮಹತ್ತರವಾದಂತ ಕೊಡುಗೆ ಶಾಲೆಗೆ, ಎಜುಕೇಶನ್ಗೆ. ಈ ರೀತಿ ಒಂದು ಸಹಕಾರ ಕೊಟ್ಟಂತ ಫ್ಯಾಮಿಲಿಗೆ ನಾವು ಋಣಿಯಾಗಿದ್ದೇವೆ. ಹಾಗೆ ಇಲ್ಲಿ ವೇದಿಕೆಯಲ್ಲಿ ಅಶ್ರಫ್ ಅವರ ಬಗ್ಗೆ ಇನ್ನು ಹೇಳಿದ್ರೆ ಅವರು ಹೊರಟು ಹೋಗಿ ಆಯ್ತಾಯ್ತು, ಪಾಪ ಕೂತಿದ್ದಾರೆ ಎಷ್ಟು ಹೊತ್ತು. ನನಗೆ ಬಹಳ ಆತ್ಮೀಯರು, ಎಲ್ಲಿ ಸಿಕ್ಕಿದ್ರು ಸದಾಶಿವಣ್ಣ ಹೇಳ್ತಾ ಇದ್ದಾರೆ ಅವರು. ನಾನು ಹಾಗೆ ನಮ್ಮ ಆತ್ಮೀಯರಾದಂತ ಅವರ MLA ಈಗ 2ನೇ ಸಲ MLA ಆಗಿ ಬಂದಿದ್ದಾರೆ. ಈ ಸಲ ಇವತ್ತು ಅವರಿಗೆ ಹೇಳಿದೆ, ನನಗೆ ಸ್ವಲ್ಪ ಬೇಸರ ಉಂಟು. ಯಾಕೆ, ನೀವು MLA ಅದಕ್ಕೆಲ್ಲ, ನಿಮಗೆ ಒಂದು ಮಿನಿಸ್ಟರ್ ಸಿಗಿದೆ, ನೀವೊಂದು ಮಿನಿಸ್ಟರ್ ಆಗ್ಬೇಕಂತ ನಮಗೆ ಬಹಳ ಆಸೆ. ಸೆಕೆಂಡ್ ಟೈಮ್ ಬಂದಿದ್ದಾರೆ. ಅದೇ ರೂಲಿಂಗ್ ಪಾರ್ಟಿ UDF ಒಂದು ಮಂತ್ರಿ ಆಗುವಂತ ಒಂದು ಚಾನ್ಸ್ ನಮಗಿತ್ತು, ನಮ್ಮ ಕಾಸರಗೋಡಿಗೆ ಬೇಕು. ಅವರು ಹೇಳಿದಾಗೆ ಯಾವುದೇ ಪಕ್ಷ ಇರಲಿ, ಅವರು ಒಂದು ಶಾಸಕರಾದ ಮೇಲೆ ಅದರಲ್ಲಿ ಮತ್ತೆ ಭೇದ ಭಾವ ಇಲ್ಲ. ಯಾವ ಜಾತಿ, ಯಾವ ಧರ್ಮ, ಯಾವ ಪಾರ್ಟಿ ಏನಿಲ್ಲ. ಇವತ್ತು ನೋಡಿ, ನೀವು ಸ್ವಲ್ಪ ಭೇದ ಭಾವ ಮಾಡಿದ್ದೀರಿ. ಅವರಿಗೆ ಹಸಿರು ಶಾಲ ಹಾಕಿದಿರಿ, ನನಗೆ ಕೇಸರಿ ಹಾಕಿದ್ದೀರಿ. ನಾನು ಬಿಜೆಪಿ. ಯಾರು ಹೇಳಿದ್ರು ನಾನು ಬಿಜೆಪಿ? ಅವರು ಹಸಿರು ಕರೆಕ್ಟ್, ಅವರಿಗೆ ಹಸಿರು ಹಾಕಿದ್ರು ಕರೆಕ್ಟ್. ಅವರು ಹೇಳಿದ್ರು ಇದನ್ನು ಉಲ್ಟಾ ಮಾಡಬೇಕಿತ್ತು, ನೀವು ಹಸಿರನ್ನು ಸದಾಶಿವನಿಗೆ ಆಗ್ಬೇಕಿತ್ತು, ನನಗೆ ಅದನ್ನು ಹಾಕಬೇಕಿತ್ತು. ಅದು ಉದಾರವಾದ ಮನೋಭಾವ ಅವರದು. ವಿ ಅಪ್ರಿಶಿಯೇಟ್. ಅವರು ಇಡೀ ಸಮಾಜಕ್ಕೆ ಈಗಾಗಲೇ ಹೇಳಿ ಹೋಗಿದ್ದಾರೆ, ಮಂಜೇಶ್ವರಕ್ಕೆ ಬೇಕಾಗಿ, ನಮ್ಮ ಜನತೆಗೆ ಬೇಕಾಗಿ. ನಾನು ನಮ್ಮ ಮಂಜೇಶ್ವರದ ಜನತೆಯ ಪ್ರತಿನಿಧಿ. ನಾನು ಯಾವ ಪಾರ್ಟಿಯೂ ಅಲ್ಲ, ಇನ್ನು ಯಾವ ಧರ್ಮವೂ ಅಲ್ಲ, ಎಲ್ಲ ಒಂದೇ. ಸಮಾನ ದೃಷ್ಟಿಯಿಂದ ನೋಡುವಂತ ಮನೋಭಾವ ಇರುವಂತ ನಮ್ಮ ಶಾಸಕರು ನೋಡಿ ಎಂತ ಒಳ್ಳೆ ಮಾತು ಹೇಳಿದ್ದಾರೆ. ಕನ್ನಡದಲ್ಲಿ, ಕೇರಳದಲ್ಲಿ, ಕಟ್ಟರ್ ಮಲಯಾಳಂ ಪ್ರದೇಶದ ರಾಜ್ಯದಲ್ಲಿ, ಕೇರಳದಲ್ಲಿ ಹೋಗಿ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡುವಂತ ಎದೆಗಾರಿಕೆ ಇರುವಂತ ಶಾಸಕರಿದ್ದರೆ ಅದು ನಮ್ಮ ಅಶ್ರಫ್. 139 ಜನ ಮಲಯಾಳೀಸ್ ಇರುವಂತ ಪ್ರದೇಶ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ 2ನೇ ಬಾರಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತ ಅಶ್ರಫ್ ಅವರಿಗೆ ನನ್ನ ದೊಡ್ಡದೊಂದು ಸೆಲ್ಯೂಟ್. ಸಲಾಂ ಅಲೈಕುಂ ಫಾರ್ ಯು. ಗ್ರೇಟ್, ಯು ಆರ್ ಗ್ರೇಟ್. ಅದು ನಮ್ಮ ಕನ್ನಡದ ಮೇಲಿನ ಪ್ರೀತಿ, ಅದು ನಮ್ಮ ಪ್ರದೇಶದ ಮೇಲಿನ ಪ್ರೀತಿ. ಆ ಭಾವನೆ ನಮ್ಮಲ್ಲಿ ಇರಬೇಕು. ಅದನ್ನು ಕೇಳಿ ಬಹಳ ಸಂತೋಷ. ಏನೋ ಒಂದು ನಮ್ಮಲ್ಲಿ ಮೊದಲಿಂದಲೇ ಆತ್ಮೀಯತೆ ಇದೆ. ಎಲ್ಲ ನಾನು ಮಾತಾಡ್ತಾ ಇರ್ತೇವೆ ಅವರಲ್ಲಿ. ಹಾಗಿರುವಾಗ ಅಂತವರು ಒಳ್ಳೆ ಮಾತು ಎಲ್ಲ ಹೇಳಿ ಹೋಗಿದ್ದಾರೆ. ಅವರ ಸಪೋರ್ಟ್ ಈ ಪ್ರದೇಶಕ್ಕೆ, ಈ ಶಾಲೆಗೂ ಪ್ರಾಮಿಸ್ ಮಾಡಿದ್ದಾರೆ ಅವರು. ನಂದೊಂದು ಸಣ್ಣ ಕಂಟ್ರಿಬ್ಯೂಷನ್ ಅಷ್ಟೇ. ಯಾಕಂದ್ರೆ ಅದು ಸಂತೋಷದಿಂದ ಮಾಡಿದ್ದು, ನನ್ನದೇ ಶಾಲೆ ಅಂತ ನಾನು ಗ್ರಹಿಸ್ತೇನೆ. ನನ್ನ ಕೂಡ ಮುಡಂಬೈಲ್ ಶಾಲೆ ನಮ್ಮದೇ ಶಾಲೆ. ನಮ್ಗೆ ಹತ್ತಿರದ ಶಾಲೆ ಯಾವುದು? ಒಂದು ಕುಳೂರು ಇದೆ. ನಾನು ಕಲಿತದ್ದು ಕುಳೂರು ಶಾಲೆ, 1ರಿಂದ 4ನೇ ಕ್ಲಾಸ್ನವರೆಗೆ. ನಾವು ಕಲಿಯುವ ಸಂದರ್ಭದಲ್ಲಿ ನಮ್ಮ ಶಾಲೆ ಒಂದು ಹಳೆ ಮುರುಕು ಶಾಲೆ. ಅದಕ್ಕೆ ಆಚೆ ಈಚೆ ಎಲ್ಲ ಸಪೋರ್ಟ್ ಮುಂಡುಗುಟ್ಟು ಇದ್ದಂತ ಶಾಲೆ. ಯಾವಾಗ ಬೀಳ್ತದೆ ಮಳೆಗಾಲದಲ್ಲಿ ಅಂತ ಭಯ ನಮ್ಮ ತಾಯಿಗೆ, ತಂದೆಗೆ. ಸಂಜೆ ಮನೆಗೆ, ಮಳೆಗಾಲದ ಟೈಮಲ್ಲಿ ಸಂಜೆ ಮನೆಗೆ ಮುಟ್ಟಿದ್ರೆ ಒಂದು ಅವರಿಗೆ ಸಂತೋಷ. ಮಗ ಮುಟ್ಟಿದ್ರು ಮಕ್ಕಳು.
ಅಂತ ಶಾಲೆಯಲ್ಲಿ ನಾವು ಕಲಿತವರು. ಆಗಿನ ಕಾಲದ ವ್ಯವಸ್ಥೆಯೇ ಅವಸ್ಥೆಯೂ ಹಾಗೆ. ಈಗ ಹಾಗೆಲ್ಲ. ಹಲವಾರು ಹಳೆ ವಿದ್ಯಾರ್ಥಿಗಳು, ಊರಿನ ಜನರು ವಿದ್ಯಾಭ್ಯಾಸದ ಮಹತ್ವವನ್ನು ಅರಿತಿದ್ದಾರೆ. ಎಲ್ಲ ಕಡೆ ಸುಧಾರಣೆ ಆಗ್ತಾ ಉಂಟು. ಅದೇ ಕೂಳೂರು ಶಾಲೆಯಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ. ಆಮೇಲೆ ಅಲ್ಲಿ ಒಂದು ರಂಗಮಂಚ ಮಂಟಪ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಸ್ವಲ್ಪ ಮುಂದೆ ಶೀಟು ಹಾಕಿದ್ದೇವೆ. ನೀವು ಇಲ್ಲಿ ಒಂದು ಶೀಟ್ ಹಾಕಿ, ಇದು ಡೆಕೋರೇಟರ್ ಇದಲ್ಲ, ಟೆಂಪರರಿ. ಇದು ಟೆಂಪರರಿಯನ್ನು ನೀವು ಪರ್ಮನೆಂಟ್ ಮಾಡಿ ಒಂದು ಶೀಟ್ ಹಾಕಿ ಒಂದು 300-400 ಜನ ಇದು ಆಡಿಯನ್ಸ್ ಕುಳಿತು ಒಂದು ಸಭಾ ಕಾರ್ಯಕ್ರಮ ಮಾಡಬೇಕು. ಯಾಕಂದ್ರೆ ಬಾಕಿ ಟೈಮಲ್ಲಿ ಬಿಸಿಲು ಇರ್ತದೆ, ಮಳೆಗಾಲ 4 ತಿಂಗಳು ಮಳೆ ಇರ್ತದೆ. ಆ ಸಂದರ್ಭದಲ್ಲಿ ನೀವು ಊರಿನವರು ಬಹಳ ಗಟ್ಟಿ ಇದ್ದೀರಿ, ಬಲಿಷ್ಠವಾಗಿದ್ದೀರಿ. ಬಲ್ಲಂಗುಡಿಯಲ್ಲಿ ದೇವಸ್ಥಾನ ಉಂಟು, ನಮಗೆ ದೇವಸ್ಥಾನ. ನಮ್ಮಲ್ಲಿ ಎಷ್ಟೋ ಜನ 100 ವರ್ಷದ ಇತಿಹಾಸ ಇರುವಂತಹ ಶಾಲೆಯಲ್ಲಿ ಎಷ್ಟೋ ಜನ ಕಲಿತು ಹೋಗಿರ್ಬೋದು. ಅವರನ್ನು ಹುಡುಕಾಡಿ ಎಲ್ಲೆಲ್ಲಿ ಇದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ. ಒಬ್ಬರು ಸಿಕ್ಕಿದರೆ ಸಾಕು, ಗಾಳ ಹಾಕಿ ಯಾರಾದ್ರೂ ಒಬ್ಬರು ಸಿಗ್ತಾರೆ. ಸೊ ಮೇಕ್ ಎ ನೈಸ್ ಪರ್ಮನೆಂಟ್ ಸೆಟಪ್. ಇದಕ್ಕೆ ಸೆಟಪ್ ಮಾಡಿ ಒಳ್ಳೆ ಒಂದು ರಂಗಮಂಚ ಖಾಲಿ. ಇದು ನಂದು ಇದಾಯ್ತಲ್ಲ, ಇನ್ನು ನನ್ನಲ್ಲಿ ಕೇಳಿಬಿಡಿ, ಬೇರೆಯವರ ಚಪ್ಪರ ಹಾಕಿ ಪರ್ಮನೆಂಟ್ ಚಪ್ಪರ. ಶಾಲೆ ಇನ್ನಷ್ಟು ಒಳ್ಳೇದಾಗ್ಲಿ, ಬೆಳಗಲಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ಮಾರ್ಕ್ ಎಲ್ಲ ತೆಗಿತಾ ಇದ್ದಾರೆ. ಒಳ್ಳೆಯ ಶಿಕ್ಷಕ ವೃಂದ ಇದೆ, ಟೀಚಿಂಗ್ ಸ್ಟಾಫ್ ಅಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಇದೆ. ಸೊ ಈಗಾಗಲೇ ನಮ್ಮ ಹಲವಾರು ಗಣ್ಯರನ್ನು ನಾನು ಪ್ರತ್ಯೇಕವಾಗಿ ಹೆಸರು ಹೇಳುವುದಿಲ್ಲ. ನನ್ನ ಆತ್ಮೀಯರಾದ JP ಇದ್ದಾರೆ, ಕ್ರಷ್ಟ ಇದ್ದಾರೆ, ಇರ್ಫಾನ ಇಕ್ಬಾಲ್ ಇದ್ದಾರೆ. ಅವರು ನನ್ನ ಆತ್ಮೀಯರು. ಇಲೆಕ್ಷನ್ ಅಲ್ಲಿ ಈ ಸಲ ವಿನ್ನಾಗಿ ಬಂದಿದ್ದಾರೆ. ಮತ್ತೆ ನಮ್ಮ ಇಲ್ಲಿಯ ಶಾಸಕರು, ಪಂಚಾಯತ್ ಮೆಂಬರ್, ಅವರು ನಮ್ಮ ನೇಬರ್, ನಮ್ಮ ಬದಿಯವರು, ಪುಂಜರು. ಜ್ಯೋತಿ ಮೇಡಮ್ ಇದ್ದಾರೆ. ಹಾಗೆ ಎಲ್ಲ ನನ್ನ ಆತ್ಮೀಯರು ಎಲ್ಲ ಇದ್ದಾರೆ. ಜಯರಾಮ್ ಇದ್ದಾರೆ, ದಡ್ಡಂಗಡಿಯವರು ಎಲ್ಲ ನನ್ನ ಹಿರಿಯರಿದ್ದಾರೆ. ಸೊ ಎಲ್ಲರನ್ನು ಗುರುತಿಸಿಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿಕೊಂಡು, ಎಲ್ಲ ನೆರೆದಿರುವಂತಹ ನಮ್ಮ ಆತ್ಮೀಯ ಲೋಕಲ್ ಬಂಧುಗಳೇ, ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಮಯ ಪ್ರಜ್ಞೆ ನಮಗೆ ಬೇಕು. ನಾನು ಮತ್ತು AKM ಮಾತಾಡ್ತಾ ಇದ್ದೇವೆ. ಸಮಯ ಪ್ರಜ್ಞೆ ನಮಗೆ ಬೇಕು. ದಾಮೋದರಣ್ಣ ಬಹಳ ಶಾರ್ಟ್ ಆಗಿ ಹೇಳಿದ್ದೀರಿ ನೀವು. ಸೊ ನಿಮಗೆ ಸಮಯ ಪ್ರಜ್ಞೆ ಇದೆ. ನಾವು ದೊಡ್ಡ ಉದ್ದ ಭಾಷಣ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಇನ್ನಷ್ಟು ಈ ಶಾಲೆ ಒಳ್ಳೆ ರೀತಿಯಲ್ಲಿ ಆಗಲಿ, ಕಾಲೇಜ್ ಆಗಲಿ. ಈಗ ಎಷ್ಟು SLC ವರೆಗೆ ಉಂಟು, SLC ವರೆಗೆ ಉಂಟು, 10th ಸ್ಟ್ಯಾಂಡರ್ಡ್. ಸೊ ಇನ್ನು ಮುಂದಿನ ಹೆಜ್ಜೆ +2, ಆಮೇಲೆ +3, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್. ಇದೆಲ್ಲ ಮಾಡಿ ಏನು ಎಲ್ಲ ಸೇರಿ. ಸೊ ಅದಕ್ಕೆಲ್ಲ ಶುಭಾಶಯ ಹೇಳ್ತಾ, ನನ್ನನ್ನು ಇವತ್ತು ಕರೆದು ಮಾಡಿದಂತ ಸನ್ಮಾನ ಅದಕ್ಕೆ ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು. ಮತ್ತು ಶಾಲೆ ಎಲ್ಲ ನೀವು ಕರೆದು ನಮ್ಮನ್ನು ಗೌರವಿಸಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಇನ್ನು ಮುಂದೆಯೂ ಕೂಡ ಏನಾದರೂ ದೊಡ್ಡ ಶಾಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ನನ್ನನ್ನು ಹಣ ಕೇಳಬೇಡಿ, ನೆನಪಿಸಿ ಅದಕ್ಕೆ. ಸೊ ಎಲ್ರಿಗೂ ನನ್ನ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚಿಂಗ್ ಸ್ಟಾಫ್ ಆಲ್ಸೋ. ಸೊ ಯು ಆರ್ ಡೂಯಿಂಗ್ ವಂಡರ್ಫುಲ್. ಸೊ ಇನ್ನಷ್ಟು ಬೆಳಗಲಿ ಶಾಲೆ ಅಂತ ಹೇಳ್ತಾ ನನ್ನ 4 ಮಾತನ್ನು ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಶತಮಾನೋತ್ಸವ ಸಮಿತಿಗೆ ನನ್ನ ಧನ್ಯವಾದ. ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.